ನಮಸ್ಕಾರ ರೀ ಸಾವ್ಕಾರ ಮಂದಿಗೆ. ನೀವು ಆಲ್ರೆಡಿ ಟೈಟಲ್ಲು ಮತ್ತು ಥಂಬ್ನಲ್ಲಿ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ತಿಳ್ಕೊತಾ ಇದ್ದೀನಿ. ಅಂದರೆ ನಾನು ಯಾವ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತೇಳಿ. ಹೌದು, ಅದೇನಪ್ಪ ಅಂದರೆ ಶಾರ್ಟ್ಸ್ಗೆ ಈ ಥರ ಲೆಂತ್ ವಿಡಿಯೋ ಲಿಂಕ್ನ ಹೇಗೆ ಹಾಕೋದು ಅಂತೇಳಿ. ಇಲ್ಲಿ ನೋಡಿ, ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನಮ್ಮ ವಿಶ್ವಕ್ಕ ಅವರು ಎಗ್ ಬುರ್ಜಿದು ಒಂದು ವಿಡಿಯೋ ಮಾಡೋಕ್ಕಿದ್ದಾರೆ ಶಾರ್ಟ್ಸ್ದು. ಹಾಗೆ ಇಲ್ಲಿ ಒಂದು ಲಿಂಕ್ ಕೊಟ್ಟಿದ್ದಾರೆ, ಬಾಯಲ್ಲಿ ನೀರಿಸುವ ಎಗ್ ಬುರ್ಜಿ ಅಂತೇಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಡೈರೆಕ್ಟಾಗಿ ಅವರ ಚಾನಲಲ್ಲಿರುವಂಥ ಲೆಂತ್ ವಿಡಿಯೋಗೆ ಲಿಂಕ್ ಹೋಗುತ್ತೆ. ಈ ಥರ ನಾವು ನಮ್ಮ ಚಾನಲಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು, ನಮ್ಮ ಒಂದು ಶಾರ್ಟ್ಸ್ಗೆ ಯಾವ ರೀತಿ ಲೆಂತ್ ವಿಡಿಯೋ ಲಿಂಕ್ ಹಾಕೊಳ್ಳೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟಾಗಿ ನೋಡಿರಿ. ಹಂಗಂದರೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನೂ ಅರ್ಥ ಆಗೋದೇ ಇಲ್ಲ. ಸಿಂಪಲ್ 2 ನಿಮಿಷದಲ್ಲಿ ನೀವು ಆರಾಮಾಗಿ ನಿಮ್ಮ ಒಂದು ವೀಡಿಯೋಸ್ಗೆ, ಶಾರ್ಟ್ ವಿಡಿಯೋಗೆ ಲೆಂತ್ ವಿಡಿಯೋನ ಲಿಂಕ್ ಮಾಡ್ಕೋಬೋದು. ಇಲ್ಲಿ 2 ಸ್ಟೆಪ್ಪಲ್ಲಿದೆ. ಬೇಕಿದ್ದರೆ ನೀವು ಶಾರ್ಟ್ಸ್ನ ಅಪ್ಲೋಡ್ ಮಾಡ್ಕೋಬೇಕಾದ್ರೂ ಮಾಡ್ಕೋಬೋದು, ಅಥವಾ ಶಾರ್ಟ್ಸ್ ಅಪ್ಲೋಡ್ ಮಾಡಿದ ಮೇಲೂ ಬೇಕಾದರೂ ಮಾಡ್ಕೋಬೋದು. ನಾನು ಇವಾಗ ತೋರಿಸ್ತಿರೋವಂಥ ಮೆಥಡು ಶಾರ್ಟ್ಸ್ ಆಲ್ರೆಡಿ ಅಪ್ಲೋಡ್ ಆದ ಮೇಲೇ. ಇವಾಗ ಇಲ್ಲಿ ನೋಡಿರಿ, ಸಿಂಪಲ್ಲಾಗಿ ನಿಮ್ಮ ಒಂದು ಮೊಬೈಲಲ್ಲಿ YT ಸ್ಟುಡಿಯೋನ ಓಪನ್ ಮಾಡಿಕೊಡ್ರಿ. YT ಸ್ಟುಡಿಯೋ ಓಪನ್ ಮಾಡ್ಕೊಂಡಿದ್ದ ತಕ್ಷಣ ನೀವು ಕಂಟೆಂಟ್ ಮೇಲೆ ಹೋಗಿಬಿಟ್ಟು ಇಲ್ಲಿ ಶಾರ್ಟ್ಸ್ನ ಸೆಲೆಕ್ಟ್ ಮಾಡಿಕೊಡ್ರಿ. ಶಾರ್ಟ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ಇಲ್ಲಿ ಯಾವ ಒಂದು ಶಾರ್ಟ್ಸಿಗೆ ನೀವು ಲೆಂತ್ ವಿಡಿಯೋನ ಹಾಕಬೇಕು ಅಂದ್ಕೊಂಡಿದ್ದೀರಾ ಆ ಒಂದು ಶಾರ್ಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೇಕಿದ್ದರೆ ರಿಲೇಟೇಬಲ್ ಟ್ಯಾಗ್ಸ್ನ ನೀವು ಹಾಕ್ಕೊಡ್ರಿ. ಅಂದರೆ ರಿಲೇಟೇಬಲ್ ಒಂದು ಶಾರ್ಟ್ ವಿಡಿಯೋನೇ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ಗೃಹಲಕ್ಷ್ಮಿ 3ನೇ ಕಂತು ಬಗ್ಗೆ ಒಂದು ಮಾಡಿದ್ದೆ, ನಾನು ಅದಕ್ಕೆ ಆಲ್ರೆಡಿ ಲಿಂಕ್ ಮಾಡಿದ್ದೀನಿ. ಇವಾಗ ನೋಡಿ, ಗೃಹಲಕ್ಷ್ಮಿ ಬಗ್ಗೆ ಒಂದು ಶಾರ್ಟ್ಸ್ ಹಾಕಿದ್ದೀನಿ. ಈಗ ನೀವೇನು ಮಾಡ್ಬೇಕಂದ್ರೆ ಪೆನ್ಸಿಲ್ ಐಕನ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಮುಂಚೆ ಈ ಒಂದು ಆಪ್ಷನ್ನು YT ಸ್ಟುಡಿಯೋದಲ್ಲಿ ಇರಲಿಲ್ಲ, ಮೊದಲೆಲ್ಲ ಕ್ರೋಮಿಂದನೇ ಮಾಡಬೇಕಾಗಿತ್ತು. ಈಗ YT ಸ್ಟುಡಿಯೋದಲ್ಲೂ ಕೂಡ ಬಂದಿದೆ. ಇಲ್ಲಿ ನೋಡ್ಬೋದು, ಡಿಸ್ಕ್ರಿಪ್ಷನ್ನು, ಪಬ್ಲಿಕ್ಕು, ಆಡಿಯನ್ಸ್ದು ಮತ್ತು ಕೆಳಗಡೆ ರಿಲೇಟೆಡ್ ವಿಡಿಯೋ ಅಂತಿದೆ ಗೊತ್ತಾ. ಇಲ್ಲಿ ನೋಡಿ, ನಿಮಗೆ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಒಂದು ರಿಲೇಟೆಡ್ ವಿಡಿಯೋ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡ ತಕ್ಷಣ ನೀವು ಯಾವ ಒಂದು ವಿಡಿಯೋನ ಇದಕ್ಕೆ ನೀವು ಹಾಕ್ಬೇಕು ಅಂದ್ಕೊಂಡಿದ್ದೀರಾ ಆ ವಿಡಿಯೋದ ಮೇಲೆ ಹಿಂಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ನಾನು ಒಂದು ಗೃಹಲಕ್ಷ್ಮಿ ಯೋಜನೆದು ಒಂದು ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ನೋಡಿರಿ, ರಿಲೇಟೆಡ್ ವಿಡಿಯೋಲಿ ಮೊದಲು ಏನೂ ಇರಲಿಲ್ಲ, ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಬಂತು 4 ಹೊಸ ಕಂಡೀಷನ್ ಅಂತ ಹೇಳಿ ಆ ಒಂದು ಇಲ್ಲಿ ಡಿಸ್ಪ್ಲೇ ಆಗ್ತಿದೆ ವಿಡಿಯೋ. ಇವಾಗ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ನಿಮ್ಮ ಟ್ಯಾಗ್ಸ್ ಅಥವಾ ಟೈಟಲಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕು. ಒಂದು ಟ್ಯಾಗ್ನ ತೆಗೀರಿ ಅಥವಾ ಒಂದು ವರ್ಡ್ನ ಆ್ಯಡ್ ಮಾಡಿ. ಇಲ್ಲಾಂದರೆ ಇಲ್ಲಿ ನೋಡಿ, ಸೇವ್ ಬಟನ್ನು ನಿಮಗೆ ಕರೆಕ್ಟಾಗಿ ತೋರಿಸಲ್ಲ. ಆ ಸೇವ್ ಬಟನ್ ಆ್ಯಡ್ ಆದಮೇಲೆ ನೀವು ಆರಾಮಾಗಿ ಈ ಒಂದು ವಿಡಿಯೋನ ಬೇರೆ ಮೊಬೈಲಲ್ಲಿ ಚೆಕ್ ಮಾಡಿ ನೋಡಿ. ಅಲ್ಲಿ ನಿಮಗೆ ಈ ಒಂದು ಶಾರ್ಟ್ಸ್ಗೆ ಲೆಂತ್ ವಿಡಿಯೋ ಲಿಂಕ್ ಆಗಿರೋದು ಇರುತ್ತೆ. ಇಲ್ಲಿ ನೋಡಿ, ಮತ್ತೆ ನಿಮಗೆ ಇನ್ನೊಂದು ಸಲ ಸಜೆಷನ್ ಕೊಡ್ತಾ ಇದ್ದೀನಿ. ಯಾರೆಲ್ಲ ನೀವು ನಿಮ್ಮ ಒಂದು ಶಾರ್ಟ್ ವಿಡಿಯೋಗೆ ಲೆಂತ್ ವಿಡಿಯೋ ಲಿಂಕ್ ಮಾಡ್ಕೊತಾ ಇದ್ದೀರಾ, ಈ ರೀತಿಯಾಗಿ ಲಿಂಕ್ ಮಾಡ್ಕೊಳ್ಳಿ. ಲಿಂಕ್ ಮಾಡ್ಕೊಳ್ಬೇಕಂದ್ರೆ ಹೆಸರು ಚೇಂಜ್ ಆಗಬೇಕಂದ್ರೆ ಒಂದು ಸ್ವಲ್ಪ ಅಟ್ಲೀಸ್ಟ್ ಒಂದು ಡಾಟು ಅಥವಾ ಏನು ಸ್ವಲ್ಪ ಚೇಂಜಸ್ ಆಗಿರಬೇಕು. ಒಂದು ಟ್ಯಾಗ್ಸ್ ತೆಗೀರಿ ಅಥವಾ ಒಂದು ಟ್ಯಾಗ್ಸ್ ಹಾಕೊಳ್ಳಿಲ್ಲ ಅಂದರೆ ಒಂದು ಡಾಟ್ ಇಡಿ, ಈ ರೀತಿಯಾಗಿ ಚೇಂಜಸ್ ಮಾಡ್ಕೊಳ್ಳಿ. ಆವಾಗ ಸೇವ್ ಅಂತೇಳಿ ಆಪ್ಷನ್ ಬರುತ್ತೆ. ಡೈರೆಕ್ಟಾಗಿ ಅಪ್ಲೋಡ್ ಮಾಡೋರಿಗೆ, ಶಾರ್ಟ್ಸ್ನ ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತೀನಿ ನಾನು ಇಲ್ಲೇ ಹೇಗೆ ನೀವು ಲಿಂಕ್ ಮಾಡ್ಕೊಳ್ಬೇಕಂದ್ರೆ, ನೀವು ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ ತಕ್ಷಣ ಬಿಫೋರ್ ಪಬ್ಲಿಷ್ಗೆ ಈ ರೀತಿ ಒಂದು ಪೇಜ್ ಬರುತ್ತೆ. ಆ್ಯಸ್ ಇಟ್ ಇಸ್ ಇದೇ ಥರ ಬರುತ್ತೆ. ಡಿಸ್ಕ್ರಿಪ್ಷನ್ನು, ವಿಸಿಬಿಲಿಟಿ, ಆಡಿಯನ್ಸು, ರಿಲೇಟೇಬಲ್ ವಿಡಿಯೋ ಅಂತ ಹೇಳಿ, ಅಂದರೆ ರಿಲೇಟೆಡ್ ವಿಡಿಯೋ. ಆ ರಿಲೇಟೆಡ್ ವಿಡಿಯೋ ಮೇಲೆ ನೀವು ಸೆಲೆಕ್ಟ್ ಮಾಡಿಕೊಡ್ರಿ. ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಯಾವುದು ರಿಲೇಟೆಡ್ ಅನಿಸುತ್ತೆ ವಿಡಿಯೋ, ಆ ಒಂದು ಲೆಂತ್ ವಿಡಿಯೋ ಲಿಂಕ್ನ ಈ ಒಂದು ಶಾರ್ಟ್ಸಿಗೆ ಲಿಂಕ್ ಮಾಡಿಬಿಟ್ಟು ಜಸ್ಟ್ ಹೀಗೆ ಸೇವ್ ಕೊಡಿ. ಮುಗೀತು. ನಿಮ್ಗೆ ಡೌಟ್ಸ್ ಇದ್ದರೆ ನಿಮ್ಮ ಒಂದು ಫ್ರೆಂಡ್ ಮೊಬೈಲಲ್ಲಿ ಈ ಒಂದು ಶಾರ್ಟ್ನ ಚೆಕ್ ಮಾಡಿ, ಅಲ್ಲಿ ಲಿಂಕ್ ಬಂದಿರುತ್ತೆ. ಆ ಒಂದು ಲಿಂಕ್ನ ನೀವು ಕ್ಲಿಕ್ ಮಾಡಿಬಿಟ್ಟು ನೀವು ಲೆಂತ್ ವಿಡಿಯೋನು ನೋಡ್ಬೋದು. ನಿಮಗೇನಾದರೂ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.